ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ನಡೆಯುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಈ ಸರಿ 2026ಅಲ್ಲಿ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಒಂದು ಬಜೆಟ್ ಥರ ಅಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ. ಏನಕ್ಕೆ ಈ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನ ಅಭಿವೃದ್ಧಿ ಮಾಡುವಂತಹ ಬಜೆಟ್ ಅಂದರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಈ ಸರಿ ಕರ್ನಾಟಕದಲ್ಲಿ ನಂಬರ್ 1 ಟೆಂಪಲ್ಲು ಹೆಚ್ಚಿನ ಹಣವನ್ನು ಗಳಿಸಿರೋ ಅಂದರೆ ಭಕ್ತಾದಿಗಳಿಂದ ಹಣ ಸಂಗ್ರಹ ಆಗಿರೋ ನಂಬರ್ 1 ಟೆಂಪಲ್ಲು ಸ್ನೇಹಿತರೆ. ತುಂಬ ಜನ ವಿಸಿಟ್ ಮಾಡುವಂಥ ಪ್ಲೇಸು ಆಗಿ ನಮ್ಮ ಧರ್ಮಸ್ಥಳ ಆಗಲಿ, ಕುಕ್ಕೆ ಸುಬ್ರಹ್ಮಣ್ಯಗಳು, ಹೀಗೆ ತುಂಬ ಟೆಂಪಲ್ಗಳಲ್ಲಿ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಟೆಂಪಲ್ಲು. ಇಲ್ಲಿಗೆ ತುಂಬ ಜನ ಸರ್ಪ ಸಂಸ್ಕಾರ ಆಗಲಿ, ಆಶ್ಲೇಷ ಬಲಿ ಆಗಲಿ ಅಥವಾ ಶೇಷ ಪೂಜೆ ಆಗಲಿ, ಹೀಗೆ ನಾನಾ ಪೂಜೆಗಳನ್ನ ಮಾಡ್ಸೋಕ್ಕೋಸ್ಕರ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಭಕ್ತಾದಿಗಳಿಗೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಏನೇನು ಬರ್ತಾ ಇದ್ದಾವೆ, ಏನೇನು ಉಪಯುಕ್ತವಾಗ್ತಿದ್ದಾವೆ, ಹೇಗೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಬರೋದು ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ಹಾಸನ ಅಥವಾ ನಮ್ಮ ಸಕಲೇಶ್ಪುರದಿಂದನೂ 2.5 ಅವರ್ ಜರ್ನಿ ಆಗುತ್ತೆ. ಮಂಗಳೂರಿಂದನೂ ಅಷ್ಟೇ 2 ಅವರ್ಸ್ ಜರ್ನಿ ಆಗುತ್ತೆ. ಇದೊಂದು ಬೆಟ್ಟದ ತೊಪ್ಪಲಿನಲ್ಲಿರೋದು. ಇಲ್ಲಿ ಹೋಗೋಕ್ಕೇ ಅಷ್ಟು ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಸಂತೋಷ. ಆ ಮುರುಘನ ನೋಡೋಕ್ಕೆ, ಆ ಸುಬ್ರಹ್ಮಣ್ಯ ಸ್ವಾಮಿ ನೋಡೋಕ್ಕೆ ಒಂಥರ ಖುಷಿ. ಹಾಗಾಗಿ ತುಂಬ ಜನ ವರ್ಷಾನುಗಟ್ಟಲೆ ಸಮ್ಮರಲ್ಲಿ ತುಂಬ ಜನ ಅಥವಾ ಹಾಲಿಡೇಸಲ್ಲಿ ತುಂಬ ಜನ ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬರು ನೀವು ಏನೇ ಪೂಜೆ ಮಾಡಿಸ್ಬೇಕು, ನಿಮಗೆ ಏನೇ ಕಷ್ಟಗಳಿದ್ರೂ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ಮಾಡಿಸ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಏನಕ್ಕೋಸ್ಕರ ಅಂದರೆ ಏನಕ್ಕೆ ಪ್ರಾಬ್ಲಮ್ ಆಗ್ತಿತ್ತು, ತುಂಬ ಜನ ಹೋಗೋದ್ರಿಂದ ಕ್ಯೂ ವ್ಯವಸ್ಥೆಗಳಾಗಲಿ, ಫಸ್ಟು ರೂಮ್ಗಳ ವ್ಯವಸ್ಥೆ ಆಗಲಿ, ಮತ್ತು ಟ್ರಾಫಿಕ್ಕು, ಇಂಪ್ರೂವ್ಡ್ ಸ್ಯಾನಿಟೈಸೇಷನ್ ಇವೆಲ್ಲ ಇದ್ದೇ ಇರ್ತವೆ. ಬಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಲ್ಲಿ ರೂಮ್ಗಳ ವ್ಯವಸ್ಥೆಗಳು ತುಂಬ ಕಮ್ಮಿ ಕಂಪೇರ್ ಟು ಧರ್ಮಸ್ಥಳಕ್ಕೆ ಮಾಡೋದಾದರೆ, ಮತ್ತು ಇದು ಕ್ಯೂ ವ್ಯವಸ್ಥೆಗಳನ್ನೂ ಅಷ್ಟೇ ಅಲ್ಲಿ ಒಳಗಡೆ ಇದು ಮಾಡೋದಾದರೆ ತುಂಬ ಲೆಸ್. ಇದು ತುಂಬ ಜನಗಳಿಗೆ ಇದನ್ನು ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಜನಗಳಿಗೆ ಅಲ್ಲಿ ಹೋಗೋಕ್ಕೆ ನಿಂತ್ಕೊಂಡ್ರೆ, ತುಂಬ ಜನ ಆದರೆ ಕ್ರೌಡ್ ಆದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ, ಔಟ್ಸೈಡ್ ಎಲ್ಲ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ತುಂಬ ಒಂಥರ ಇದೊಂದು ಮಾಸ್ಟರ್ ಪ್ಲ್ಯಾನ್ ಫೇಸ್ 3 ಅಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಏನೇನು ಡೆವಲಪ್ಮೆಂಟು ಅಂದರೆ ಇದು ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಇದು ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಎಸ್ಟಿಮೇಟ್ ಪ್ರಾಜೆಕ್ಟ್ ಆಲ್ಮೋಸ್ಟ್ 600+ ಕ್ರೋರ್ಸಿಂದ ಅಪ್ರೂವ್ ಆಗಿದೆ ಅಂತೆ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನು ನನಗೆ ನ್ಯೂಸಿಂದ ತಿಳಿದ್ರಿಂದ ನಾನು ಎಲ್ಲ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ಗೊತ್ತಿರಬೇಕು ಏನೇನು ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅಂತ. ಈಗ ಏನೇನು ಪ್ಲಾನ್ಗಳು ಮಾಡಿದ್ದಾರೆ ಅಂದರೆ ವರ್ಲ್ಡ್ ಕ್ಲಾಸ್ ಪೆಲಿಗ್ರಾಮ್ ಡೆಸ್ಟಿನೇಷನ್ ಅಂದರೆ ಜಾಗತಿಕ ಮಟ್ಟದ ಯಾತ್ರಾ ಕೇಂದ್ರ ಥರ ಒಂದು ಮಾಡ್ತಾರಂತೆ. ಮತ್ತು ಇನ್ನೊಂದು ಪರಿಸರ ಸ್ನೇಹ ಅಭಿವೃದ್ಧಿ ಥರ ತುಂಬ ಎಕೋ ಫ್ರೆಂಡ್ಲಿ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಇದು ಮಾಡಿಕೊಂಡು ಪರಿಸರ ಸ್ನೇಹಿ ಅಭಿವೃದ್ಧಿನ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಮಾಡ್ತಾ ಇದ್ದಾರೆ. ಏನಂದರೆ ತುಂಬ ಸ್ವಲ್ಪ ರೋಡ್ಗಳನ್ನ ವೈಡ್ನಿಂಗ್ ಮಾಡೋದು, ಎಲ್ಲೆಲ್ಲಿ ಚಿಕ್ಕ ರೋಡ್ಗಳು ಎಲ್ಲ ಇದ್ದು ಅಲ್ಲಿ, ಮತ್ತು ಪಾರ್ಕಿಂಗ್ ಸೌಲಭ್ಯಗಳನ್ನ ಪ್ರಾಪರಾಗಿ, ಮತ್ತು ಪಾದಚಾರಿಗಳ ಮಾರ್ಗದಲ್ಲಿ ಏನೇನಿದೆ ಅವೆಲ್ಲವೂ ಕೂಡ ಅಭಿವೃದ್ಧಿ ಮಾಡ್ತಿದ್ದಾರೆ ಈ ಸರಿಯ. ಚೆನ್ನಾಗಿದೆ. ಬಟ್ ಆದರೂ ಕೂಡ ತುಂಬ ಎಲ್ಲೆಲ್ಲಿದೆ, ತುಂಬ ದೂರದಿಂದ ಎಲ್ಲ ಚೆನ್ನಾಗಿ ದೊಡ್ಡದಾಗಿ ವೈಡಾಗಿ ಮಾಡಿದರೆ ಇನ್ನೂ ತುಂಬ ಜನಗಳಿಗೆ, ಕಾರಲ್ಲಿ ಬರೋರಿಗೆ, ಅವ್ರ ಓನ್ ವೆಹಿಕಲ್ ಬರೋರಿಗೆ ತುಂಬ ಈಸಿ ಆಗುತ್ತೆ. ವೆಹಿಕಲ್ಗಳನ್ನ ಪಾರ್ಕ್ ಮಾಡೋಕ್ಕೆ ಅಷ್ಟು ವ್ಯವಸ್ಥೆಗಳು ಇಲ್ಲ ಕ್ಲೀನಾಗಿ. ಹಾಗಾಗಿ ಇದೊಂದು ಅಷ್ಟು. ಇನ್ನೊಂದು ಏನಂದರೆ ಭಕ್ತಾದಿಗಳಿಗೆ ಅನ್ನದಾನಂ ಹಾಲು ಕುಕ್ಕೆ ಸುಬ್ರಹ್ಮಣ್ಯದ್ದು ಸ್ವಲ್ಪ ಚಿಕ್ಕದು. ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಬೇರೆ ಟೆಂಪಲ್ಸ್ಗಳು ಹೋಗಿದ್ರೆ ಅದನ್ನು ಕೂಡ ಅವರು ಇದನ್ನು ಇಲ್ಲಿ ವ್ಯವಸ್ಥೆಯನ್ನು ದೊಡ್ಡದಾಗಿ ಇದು ಮಾಡ್ತಿದ್ದಾರೆ. ಮತ್ತು ಡಿಜಿಟಲ್ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ನಿಮಗೆ ಕ್ಲೀನಾಗಿ ಕ್ಯೂ ಸಿಸ್ಟಮ್, ಇದರಲ್ಲಿ ನಿಮಗೆ ಈಗ ಧರ್ಮಸ್ಥಳಕ್ಕೆಲ್ಲ ಹೋದಾಗ ಎಷ್ಟು ದೊಡ್ಡ ದೊಡ್ಡ ಕ್ಯೂ ಸಿಸ್ಟಮ್ಗಳು ಸಿಗ್ತವೆ, ಹಾಗೆಯೇ ಇಲ್ಲೂ ಕೂಡ ಡಿಜಿಟಲಿ ಕ್ಯೂ ಸಿಸ್ಟಮ್ಗಳನ್ನ ದೊಡ್ಡದಾಗಿ ಇದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತೆ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಡೆವಲಪ್ಮೆಂಟ್ ಆದಮೇಲೆ. ಮತ್ತು ತ್ಯಾಜ್ಯ ನಿರ್ವಹಣೆ ಮತ್ತು ಒಳಚರಂಡಿ ಶುದ್ಧೀಕರಣಗಳಾಗಲಿ, ಮತ್ತು ಗ್ರೀನ್ ಲ್ಯಾಂಡ್ಸ್ಕೇಪ್ ಡೆವಲಪ್ಮೆಂಟ್, ಹಸಿರು ಪರಿಸರ ಅಭಿವೃದ್ಧಿಗಳಾಗಲಿ, ಮತ್ತು ಅಲ್ಲಿರುವ ಸ್ಟಾಫ್ಗಳಿಗೆ ಕ್ವಾರ್ಟರ್ಸ್ಗಳು, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳನ್ನ ಇನ್ನೂ ತುಂಬ ಇದು ಮಾಡ್ತಾರೆ. ಮತ್ತು ರೂಮ್ಗಳಾಗಲಿ, ಉಳ್ಕೊಳಕ್ಕೆ ಭಕ್ತಾದಿಗಳಿಗೆ ಉಳ್ಕೊಳೋ ರೂಮ್ಗಳು 1000 ರೂಮ್ಗಳನ್ನ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡ್ತಾರಂತೆ. ಮತ್ತು ಅವಷ್ಟೆಲ್ಲ ರೂಮ್ಗಳು ಬಂದರೆ ತುಂಬ ಜನ ಯಾರ್ಯಾರು ಹೋಗ್ತಾರೆ ಬೇರೆ ಪ್ರೈವೇಟ್ ಇದರಲ್ಲಿ ರೂಮ್ಗಳಲ್ಲಿ ಉಳಿಯೋ ಅವಶ್ಯಕತೆ ಇರಲ್ಲ. ಅಲ್ಲೇ ನೀವು ಟೆಂಪಲ್ ಗೆಸ್ಟ್ ಹೌಸ್ಗಳಲ್ಲಿ ಉಳಿಬೋದು. ಮತ್ತು ಸೆಕ್ಯೂರಿಟಿ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಸಿಸ್ಟಮ್ಸ್ಗಳಾಗಲಿ, ಮತ್ತು ಯಾಗಶಾಲೆ, ಇದು
ಸರ್ಪ ಸಂಸ್ಕಾರ ಯಾಗಶಾಲೆ ಅದು ದೊಡ್ಡದು ಮಾಡೋದಾಗಲಿ, ಮತ್ತು ಅಶ್ಲೇಷ ಬಲಿ ಪೂಜಾ ಕೊಠಡಿಗಳನ್ನ ಇದು ಎಕ್ಸ್ಪೆಂಡ್ ಮಾಡೋದಾಗಲಿ, ಸ್ಟಾಫ್ ಕ್ವಾರ್ಟರ್ಸ್ ಹೇಳಿದೆ, ರೂಮ್ಸ್ಗಳನ್ನ ಹೇಳಿದೆ, ಹಾಗೆಯೇ ಪ್ರತಿಯೊಂದನ್ನು ಎಕ್ಸ್ಪೆಂಡ್ ಮಾಡ್ತಾರೆ. ಮತ್ತು ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ತುಂಬ ಉತ್ತೇಜನ ಕೊಡುವಂತಹ ಇವೆಲ್ಲ ಇಂಪ್ರೂವ್ ಮಾಡಿದರೆ ಪ್ರವಾಸೋದ್ಯಮ ತಾನಾಗಿ ಇಂಪ್ರೂವ್ ಆಗುತ್ತೆ. ಅಂದರೆ ಒಂದು ಎಷ್ಟು ಕ್ಲೀನಾಗಿರುತ್ತೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಅವೆಲ್ಲ ಒಂಥರ ಪರಿಸರ ಮಡ್ಲಲ್ಲಿರೋದು, ಅಂತ ಗುಡ್ಡಗಳ ಮಡಿಲಲ್ಲಿರೋದು, ಅಂಥ ಕುಮಾರದ್ವಾರ ಮತ್ತು ಅಂಥ ನದಿಗಳ ಹತ್ತತ್ರ ಇರೋದ್ರಿಂದ ಎಲ್ಲ ಚೆನ್ನಾಗಿ ಈ ಥರ ಡೆವಲಪ್ಮೆಂಟ್ ಮಾಡಿದ್ರೆ ತುಂಬ ಜನ ಬರ್ತಾರೆ, ಟೂರಿಸಮ್ ಇಂಪ್ರೂವ್ ಆಗುತ್ತೆ, ಅಲ್ಲೂ ಕೂಡ ತುಂಬ ಜನಗಳಿಗೆ ಎಂಪ್ಲಾಯ್ಮೆಂಟು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ತುಂಬ ಯೂಸ್ ಆಗೋದ್ರಿಂದ ಇದು ನಂಬರ್ 1 ಆಲ್ಮೋಸ್ಟ್ ಇದರಲ್ಲಿ ಭಕ್ತಾದಿಗಳ ಗಳಿಕೆಯಲ್ಲಿ ಹಣ ಗಳಿಕೆಯಲ್ಲಿ ಇದಾಗಿರೋದ್ರಿಂದ ತುಂಬ ಜನ ವಿಸಿಟ್ ಮಾಡಿದ್ರೆ ಇಂಥ ಟೆಂಪಲ್ಗಳನ್ನ ನಾವು ಅಭಿವೃದ್ಧಿ ಮಾಡಬೇಕಾಗತ್ತೆ. ಮಾಡಿದಾಗ ಇನ್ನೂ ಜನಗಳು ತುಂಬ ಜನ ಹೋಗ್ತಾರೆ, ಇನ್ನೂ ಪೂಜಾ ವಿಧಾನಗಳು ತುಂಬ ದೊಡ್ಡದಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗುತ್ತೆ ಆ್ಯಕ್ಚುಲಿ. ಆವಾಗ ಇನ್ನೂ ಈ ಥರ ಎಲ್ಲ ಪ್ರತಿಯೊಂದು ಟೆಂಪಲ್ಗಳು ನಮ್ಮ ಕರ್ನಾಟಕದಲ್ಲಿರೋಂಥ ಎಲ್ಲ ಟೆಂಪಲ್ಗಳಿಗೆ ಈ ಥರ ಉತ್ತೇಜನ ಕೊಡಬೇಕಾಗುತ್ತೆ. ಸುಮ್ಮನೆ ಅಲ್ಲಿಂದ ಮನಿ ತಗೊಳೋದಲ್ಲ, ಅಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ನಮಗಳಿಗೂ ಒಂಥರ ಖುಷಿಯಾಗುತ್ತೆ. ಏನೋ ಡೆವಲಪ್ಮೆಂಟ್ ಅಟ್ಲೀಸ್ಟ್ ಟೆಂಪಲ್ಗಳಾಗಲಿ, ಶಾಲೆಗಳಾಗಲಿ, ಹಾಸ್ಪಿಟಲ್ಗಳಾಗಲಿ ಮಾಡ್ತಾ ಇದ್ರೆ ಪ್ರತಿಯೊಂದು ಇದರಲ್ವ ಒಂಥರ ಖುಷಿಯಾಗುತ್ತೆ ಆ್ಯಕ್ಚುಲಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂಥದ್ರಲ್ಲಿ ಮಾಡಬೇಕು, ಸುಮ್ಮನೆ ಬಾಕಿದು ಫ್ರೀ ಕೊಡೋದಲ್ಲ. ಹಾಗಾಗಿ ಇದರಿಂದ ಮಾಡೋದ್ರಿಂದ ಬೆನಿಫಿಟ್ಟು ವೇಗವಾಗಿ ಫಾಸ್ಟಾಗಿ ದರ್ಶನ ಆಗುತ್ತೆ. ಬೆಟರ್ ಫೆಸಿಲಿಟೀಸ್ ಇದ್ದರೆ ಎಲ್ಲ ಜನನೂ ಹೋಗ್ತಾರೆ. ದರ್ಶನಗಳಾಗಲಿ ಬೇಗ, ಮತ್ತು ಸ್ವಚ್ಛತೆ ಇದ್ದರೆ ಎಲ್ಲ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ವಿಸಿಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಇದೊಂದು ಇನ್ಫಾರ್ಮೇಷನ್ನ ನಾನು ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅನ್ನೋದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋದಿಂದ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಇದು ನನಗೆ ನ್ಯೂಸಿಂದ ಸಿಕ್ಕಿರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿರಲಿ. ಆಲ್ಮೋಸ್ಟ್ ಈಗಿನ ಪ್ಲಾನ್ ಅಪ್ರೂವ್ ಆಗಿ ಎಲ್ಲ ಇದಾಗಿರೋದ್ರಿಂದ ಇನ್ನೇನು ನಿಮಗೆ ಇದೆಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಇನ್ನೊಂದು 1 year 2 years ಆಗುತ್ತೆ ಅನಿಸುತ್ತೆ ಡೆವಲಪ್ಮೆಂಟ್ ತೊಗೊಳಕ್ಕೆ. ಆಲ್ಮೋಸ್ಟ್ ನಿಮಗೆ 2028 ಎಂಡಲ್ಲೆಲ್ಲ ಇದೆಲ್ಲ ಡೆವಲಪ್ಮೆಂಟ್ಸ್ ಆಗಿರುತ್ತೆ. ಆವಾಗ ಹೊತ್ತಿಗೆ ಎಲ್ಲ ಪ್ರತಿಯೊಂದಿಗೂ ತುಂಬ ಚೆನ್ನಾಗಿ ಎಲ್ಲ ಭಕ್ತಾದಿಗಳು ಹೋಗಿ ಇದೆಲ್ಲ ಪ್ರತಿಯೊಂದು ಡೆವಲಪ್ಮೆಂಟ್ಸ್ನು ನೀವು ಅದರ ಸೌಲಭ್ಯಗಳನ್ನ ಅನುಭವಿಸ್ಬೋದು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನನ್ನ ಚಾನಲ್ ಕಡೆಯಿಂದ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.